ಪುರಸಭೆ ಆಯವ್ಯಯ ಕುರಿತು ಪೂರ್ವಭಾವಿ ಸಭೆ. 7 ಲಕ್ಷ ಮನೆ ಕೊಡ್ತೀವಿ ಅಂತಾರೆ. ಈಗ ಕರ್ನಾಟಕದಲ್ಲೇ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಯ್ತು ಕಟ್ಟ್ರಿ ಅಂತ ಶಾಸಕರು ಹೇಳಿದ್ರು. ದುಡ್ಡು ಕಟ್ಸ್ಕೊಂಡು ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ದುಡ್ಡು ಯಾರು ಕಟ್ಸ್ಕೊಳೋರು? ಇದಕ್ಕೆ ನಮಗೆ ಕ್ಲಾರಿಟಿ ಕೊಡ್ರಿ. ಯಾರು ಮಾಡ್ತಿಲ್ಲ ಸರ್, ಕೇಳಿಸ್ಕೊಂತೀರಾ, ಬರ್ಕಂತೀರಾ, ಟೀ ಕಾಫಿ ಕೊಡ್ತೀರಾ, ಕಳಿಸ್ತೀರಾ, ಏನು ಕಲಿಬೇಕು ಸಭೆಯಿಂದ? ಬೇಡಿಕೆಗಳನ್ನ ಈಡೇರಿಸದ ಪುರಸಭೆ ವಿರುದ್ಧ ಆಕ್ರೋಶ. ರೋಡ್ಗಳ ಮೇಲೆ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಾರೆ, ನಾಳಿಕೆ ಕುಸಿದ್ ಬಿಟ್ರಿ, ಇನ್ನೊಂದು 20 ವರ್ಷನೋ ಇಲ್ಲ 30 ವರ್ಷನೋ ಕುಸಿದ್ ಬಿಟ್ರಿ, ಯಾರು ಹೊಣೆ? ಮತ್ತೆ ಇದಕ್ಕೆಲ್ಲ ಯಾಕೆ ಬೇಜವಾಬ್ದಾರಿ ಇರ್ತದೆ ಸರ್? 74 ಕೋಟಿ ರೂಪಾಯಿ ಇದ್ದು ಇವೆಲ್ಲ ಕೂಡ ಒಂದು ವ್ಯವಸ್ಥೆ ಮಾಡ್ದಾನೆ ಹೇಗ್ ಬೇಕಾದ್ ಮಾಡ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ? ಆಚರಣೆಗೆ ಬರ್ಲಿಲ್ವಲ್ರಿ, ನಮ್ಮ ಹಸಿವಿಗೆ ಮಾಡ್ತಿರೋದು ಇದನ್ನ ಕಾಟಾಚಾರಕ್ಕೆ ಕೆಲಸ ಬಿಟ್ಟು ಬಂದು ನಮ್ಗೇನೋ ಮಾತಾಡ್ಬೇಕು ಅಂತ ಹೇಳಿ ಶೋಕಿಗೆ ಮಾತಾಡ್ತೀವಿ. ಚಿಕ್ಕನಾಯಕನಹಳ್ಳಿಯಲ್ಲಿ 2020-27ನೇ ಸಾಲಿನ ಪುರಸಭೆ ಆಯವ್ಯಯ ಕುರಿತು ಪುರಸಭಾ ಸಭಾಂಗಣದಲ್ಲಿ ಇಂದು ಬಜೆಟ್ ಪೂರ್ವಭಾವಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಆಡಳಿತಾಧಿಕಾರಿ ಹಾಗೂ ತಿಪಟೂರು ಉಪ ವಿಭಾಗಾಧಿಕಾರಿ ಗೈರಾಗಿದ್ದಕ್ಕೆ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಲ್ಲದೆ ಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆಯೇ ಹರಿದು ಬಂದಿದ್ದು, ಕಳೆದ ವರ್ಷದ ಬಜೆಟ್ನಲ್ಲಿ ಇಟ್ಟಿದ್ದ ಬೇಡಿಕೆಗಳನ್ನು ಈಡೇರಿಸಿದ ಪುರಸಭೆ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ರು. ಇನ್ನು ಸಭೆಯಲ್ಲಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಹಿರಿಯ ನಾಗರಿಕರು ಮತ್ತು ಸಾರ್ವಜನಿಕರು ಪಾಲ್ಗೊಂಡು ಪಟ್ಟಣದ ಅಭಿವೃದ್ಧಿಗೆ ಅಗತ್ಯವಿರುವ ವಿಚಾರಗಳನ್ನು ಚರ್ಚಿಸಿದ್ರು. ಈ ವೇಳೆ ಸದಸ್ಯರು ಕಳೆದ ವರ್ಷ ಸ್ವೀಕರಿಸಿದ ಬೇಡಿಕೆಗಳೇ ಇನ್ನೂ ಈಡೇರಿಲ್ಲ, ಬರೀ ಕಾಫಿ ಬಿಸ್ಕೆಟ್ ನೀಡಿ ಸಭೆ ಮುಗಿಸುವ ಕ್ರಮ ಸರಿಯಲ್ಲ ಎಂದರು. ಅಲ್ಲದೆ ಆಶ್ರಯ ಮನೆಗಳ ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದು, ಅರ್ಹ ಫಲಾನುಭವಿಗಳಿಗೆ ಮನೆಯೂ ಸಿಗ್ತಿಲ್ಲ, ಇತ್ತ ಅರ್ಜಿನೂ ನೀವು ತಗೊಳ್ತಿಲ್ಲ, ಯಾಕೆ ಎಂದು ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು. 7 ಲಕ್ಷ ಮನೆ ಕೊಡ್ತೀವಿ ಅಂತಾರೆ. ಈಗ ಕರ್ನಾಟಕದಲ್ಲೇ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಯ್ತು ಕಟ್ಟ್ರಿ ಅಂತ ಶಾಸಕರು ಹೇಳಿದ್ರು. ದುಡ್ಡು ಕಟ್ಸ್ಕೊಂಡು ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ದುಡ್ಡು ಯಾರು ಕಟ್ಸ್ಕೊಳೋರು? ಇದಕ್ಕೆ ನಮಗೆ ಕ್ಲಾರಿಟಿ ಕೊಡ್ರಿ. ದುಡ್ಡು ಕೊಟ್ಟಂತ ಬಡವರು ಅದಾರೆ. ಆಮೇಲೆ ಇಲ್ಲಿ ಗಣಿ ನಿಧಿ ಯೋಜನೆಗೆ ಮನೆಯಲ್ಲೂ ಇಲ್ಲೂ ಹಾಕಿದ್ದಾರೆ ಅರ್ಜಿನ, ಅಲ್ಲಿ ಸ್ಲಮ್ ಬೋರ್ಡ್ಗೂ ಹಾಕಿದ್ದಾರೆ. ಹಳೆ ಮನೆಗಳು ಏನಾಗಿದಾವೋ ಗೊತ್ತಿಲ್ಲ, ಅರ್ಜಿಗಳು ಯಾವ್ಯಾವ ವಿಲೇವಾರಿ ಆಗಬೇಕು, ಯಾವ್ಯಾವ ಎಷ್ಟು 420 ಅರ್ಜಿನಲ್ಲಿ 420 ಮನೆಗಳಲ್ಲಿ ಆಯಾಯ ಕಮಿಟಿಗಳಿಗೆ ಯಾವ್ಯಾವ ಸದಸ್ಯರುಗಳು ಅರ್ಜಿ ಹಾಕಿದ್ದಾರೆ ಗೊತ್ತಿಲ್ಲ. ಇದುವರೆಗೂ ಅರ್ಜಿ ಹಾಕಕ್ಕೆ ನಾವೇ ಕರ್ಕೊಂಡ್ಬಂದಿದ್ದೀವಿ. ದುಡ್ಡು ನಾವು ಕಟ್ಸ್ಕೊಳಲ್ಲ, ನಾವು ಹೇಳಲ್ಲ ಅಂತ ಹೇಳ್ತಾರೆ. ನಾವೇನು ಕಟ್ಸೋದು? ಹೇಳಿ ಮೇಡಮ್, ನಾವೀಗ ಅವರೇ ಏನಮ್ಮ ನೀವು ದುಡ್ಡು ಕಟ್ಸ್ಕೊಳ್ರಿ ಅಂತ ಏನಂದ್ರಿ ನೀವು? ಈಗ ಕಟ್ಬೇಡ್ರಿ ಅಂದ್ರು. ನಾವು ಮತ್ತೆ ಅವ್ರು ಕಟ್ಟೋರ್ಗೂ ಬಂದಾಗಿ ಆ ಕಡೆ ಅರ್ಜಿ ಹಾಕ್ದವ್ರಿಗೂ ಮನಿಲ್ಲ ಅಂತಂದ್ರೆ ಹೆಂಗೆ ಇದು? ಇನ್ನು ಪಟ್ಟಣದಲ್ಲಿ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಲಘು ವ್ಯಾಯಾಮ ಉಪಕರಣಗಳು ಮತ್ತು ವಾಕ್ ಪಾತ್ ನಿರ್ಮಿಸಲು ಒತ್ತಾಯಿಸಿದ್ರು. ಸಿವಿಲ್ ಬಸ್ ನಿಲ್ದಾಣದೊಳಗೆ ಸರ್ಕಾರಿ ಬಸ್ ಪ್ರವೇಶಕ್ಕೆ ಅವಕಾಶ ಸೇರಿದಂತೆ ಕೋಳಿ ಮಾರಾಟಗಾರರಿಗೆ ಪ್ರತ್ಯೇಕ ಜಾಗ ಗುರುತಿಸಬೇಕು ಹಾಗೂ ಹೂ ತರಕಾರಿ ಮಾರಾಟಗಾರರಿಗೆ ವ್ಯವಸ್ಥಿತ ಸ್ಥಳ ನೀಡಬೇಕು ಎಂದು ಆಗ್ರಹಿಸಿದ್ರು. ಒಂದು ಕಡೆಯಲ್ಲಿ 6 ಅಡಿನೋ 5 ಅಡಿನೋ ಜಾಗ ಮಾಡಿ ಅವ್ರಿಗೆ ಇಷ್ಟು ಬಾಡಿಗೆ ಅಂತ ಫಿಕ್ಸ್ ಮಾಡಿ, ನೀವು ಅವ್ರ ಬಾಡಿಗೆ ಅಂತ ಫಿಕ್ಸ್ ಮಾಡಿ. ಈಗ ನಿಮಗೆ ಬತ್ತಿದ್ದು ಏನು ರೆಂಟ್ ಬರ್ತಿತ್ತು, ವರ್ಷ ನಿಮ್ಗೆ ಏನು ಅಮೌಂಟ್ ಬರ್ತಿತ್ತು ಅದನ್ನು ಅವರೇ ಬಾಡಿಗೆ ಕಟ್ಟೋ ಮೂಲಕ ನಿಮಗೆ 4ರಿಂದ 5 ಲಕ್ಷ ರೂಪಾಯಿ ವರಮಾನನೂ ಬರುತ್ತೆ. ಯಾರು ಮಾಡ್ತಿಲ್ಲ ಸರ್, ಕೇಳಿಸ್ಕೊಂತೀರಾ, ಬರ್ಕಂತೀರಾ, ಟೀ ಕಾಫಿ ಕೊಡ್ತೀರಾ, ಕಳಿಸ್ತೀರಾ, ಏನು ಕಲಿಬೇಕು ಸಭೆಯಿಂದ? ಹೋದ್ ಸತಿ ಹೇಳಿದ್ದನ್ನು ಏನು ಹೇಳಿದ್ದೀವಿ, ಎಷ್ಟು ಆಗಿದ್ದಾವೆ ಎಷ್ಟು ಆಗಿಲ್ಲ ಅನ್ನೋದು ಕೇಳ್ಬೇಕಲ್ಲ. ಮತ್ತು ಅದೇದಲ್ಲಿ ಇವತ್ತು ಹೊಸ್ದಾಗಿ ಬರ್ಕೊಂಡ್ರಿ, ಮೊದಲೇ ಸೈನ್ ಹಾಕ್ಸಿಟ್ಟಿದ್ರೆ ಈಚೆಗೆ ಹೋದಾಗ ನಾವು ಎಲ್ಲಿ ಕತೆ ಇದು? ಬರೀ ಕತೆ ಕೇಳಕ್ ಬರ್ಬೇಕು ಸರ್, ಆಚರಣೆಗೆ ಬರ್ಬೇಕಷ್ಟೇ. ನಾವ್ ಹೇಳ್ತಾ ಇದೀವಿ ಪ್ರಾಬ್ಲಮ್, ನಮ್ಗೆ ಕರುಸ್ತಾ ಇದ್ರೆ ಗೌರವಿಸ್ತಾ ಇದ್ರೆ ನಾವ್ ಹೇಳ್ತಾ ಇದೀವಿ. ಆಚರಣೆಗೆ ಯಾವತ್ತು ಬರುತ್ತಾರೆ? ನಾವು ಓದ್ಸತಿನೇ ಹೇಳಿದ್ದು, ಬಾತ್ರೂಮ್ನ ಯಾರೋ ಬೇರೆಡಿಗೆ ಟೆಂಡರ್ ಆಗಿತ್ತು, ಅವನಿಗೆ ಟೆಂಡರ್ ಆಗಿದ್ದ, ಅವನು ಟೆಂಡರ್ ಕೋರ್ಟಿಂದ ಮಾಡಿಸ್ಕೊಂಬಂದಾನೆ, ಅವನಿಗೆ ಕೊಡ್ಲಿಲ್ಲ, ಅಳಬನ್ಗೆ ಕೊಟ್ರೆ ಅವ್ನು ಪೂರ ಡೆಮಾಲಿಷ್ ಮಾಡಿ ನಾನು ಕಟ್ಟಿ ಇಷ್ಟು ವರ್ಷ ಇಟ್ಕೊಂಡು ಮೇಂಟೆನೆನ್ಸ್ ಮಾಡಿ ಆಮೇಲೆ ಪುರಸಭೆಗೆ ಬಿಡ್ತೀನಿ ಅಂತ ಹೇಳ್ದ. ಅದ್ಯಾರೋ ಈಗ ಹೈಟೆಕ್ ಅಂತೆ ಬಾತ್ರೂಮ್ ಕಟ್ಟರೆ ಯಾರೋ ಕಾಂಟ್ರಾಕ್ಟ್ ಮಂಜಣ್ಣ ಹೆಸರು, ಕಟ್ಟರೆ ಯಾರೋ ಪುಣ್ಯಾತುಮರು. ಅದು ಒಳಿಗೆ ಹೋದ್ರೂ ಬೀಳುತ್ತೆ ಸರ್, ಓಪನ್ ಆಗಿಲ್ಲ. ಇಂಥ ಕುಲ್ಗೆಟ್ ಕಾಮಗಾರಿಗಳು ಯಾಕೆ ನಡೀತವೆ? ಮತ್ತು ನೀವೆಲ್ಲ ಇದ್ದು ಯಾಕೆ ನಾವು ಯಾರನ್ನು ಕೇಳ್ಬೇಕು ಸರ್? ನಾವು ಕೇಳಿದ್ರೆ ಆರ್ಕೆ ಉತ್ತರ ಅದಾಯ್ತರ. ಯು ಜಿ ಡಿ ತಗೊಳ್ಳಿ ನೀವು, 74 ಕೋಟಿ ರೂಪಾಯಿ ಯು ಜಿ ಡಿ ಆಗುತ್ತೆ. ಯು ಜಿ ಡಿ ಮೇಲೆ ಈಗ ನಮ್ಮ ಚಿಕ್ಕನಾಯಕನಲ್ಲಿ ಒಂದು 5ರಿಂದ 6 ಸಾವಿರ ಮನೆ ಇದ್ದಾವೆ. 5ರಿಂದ 6 ಸಾವಿರ ಎಷ್ಟೋ ಮನೆಗಳಲ್ಲಿ ಸಂಧಿಗಳಲ್ಲಾಗ್ಬೋದು, ರೋಡ್ಗಳಲ್ಲಾಗಲೇ ಬಿಟ್ಟಿದ್ದಾವೆ. ಆ ರೋಡ್ಗಳ ಮೇಲೆ ಇವ್ರು ಪೈಪ್ ಹಾಕ್ತಾರೆ, ರೋಡ್ಗಳ ಮೇಲೆ ಅದ್ರ ಮೇಲೆ ಕಾಂಕ್ರೀಟ್ ಹಾಕ್ತಾರೆ, ನಾಳಿಕೆ ಕುಸಿದ್ ಬಿಟ್ರಿ, ಇನ್ನೊಂದು 20 ವರ್ಷನೋ ಇಲ್ಲ 30 ವರ್ಷನೋ ಕುಸಿದ್ ಬಿಟ್ರಿ, ಯಾರು ಹೊಣೆ? ಮತ್ತು ಇದಕ್ಕೆಲ್ಲ ಯಾಕೆ ಬೇಜವಾಬ್ದಾರಿ ಇರ್ತದೆ ಸರ್? 74 ಕೋಟಿ ರೂಪಾಯಿ ಇದ್ದು ಇವೆಲ್ಲ ಕೂಡ ಒಂದು ವ್ಯವಸ್ಥೆ ಮಾಡ್ದಾನೆ ಹೇಗ್ ಬೇಕಾದ್ ಮಾಡ್ಕೊಂಡು ಹೋಗೋದು ಎಷ್ಟು ಮಟ್ಟಕ್ಕೆ ಸರಿ? ಇದನ್ನೆಲ್ಲ ಹೊಣೆ ಯಾರು ಸರ್? ಮತ್ತೆ ಯಾರನ್ನ ಕೇಳ್ಬೇಕು ನಾವು? ಪುರಸಭೆನೇ ಕೇಳ್ಬೇಕು ತಾನೆ. ಅವರು ಇದ್ದಾಗಲೂ ಏನು ಮಾಡಲಿಲ್ಲ. ಅದಾಯ್ತರ ಗೌರ್ಮೆಂಟ್ ಬಸ್ ಮಂಜಣ್ಣವ್ರು ಹೇಳ್ದಂಗೆ 20 ವರ್ಷದಿಂದ, ನಾನು 25 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ, 20 ವರ್ಷದಿಂದ ನಿಮ್ಗೆ ಸಮಸ್ಯೆ ಹೇಳ್ತಾ ಇದೀವಿ, ಕೋಳಿ ಅಂಗಡಿ ಸಮಸ್ಯೆನ. ಸರ್ ಅವ್ರಿಗೆಲ್ಲರ ಒಂದು ಜಾಗ ಮಾಡಿಕೊಡಿ, ಅವ್ರು ಬೇರೆ ಕಡೆ ಅಲ್ಲಿ ಜನಗಳು ನಿಂತ್ಕೊಳ್ಳೋಕ್ಕೆ. ಬೆಂಗಳೂರು ಕಡೆಯಿಂದ ಈ ಕಡೆಗೆ ಹೋಗೋ ಜನನು ರೋಡಲ್ಲಿ ನಿಂತ್ಕೊಳ್ತಾರೆ ಹೊಸರುಗ. ಆ ಗೌರ್ಮೆಂಟ್ ಬಸ್ಸನ್ನ ಅಟ್ಲೀಸ್ಟ್ ಒಳಗೆ ಬರ ಮಾಡಿ. ಖಾಸಗಿ ಬಸ್ ನಿಲ್ದಾಣದಲ್ಲಿ 3 ಬಸ್ ಇರೋದು,
ಅವ್ರು ಹೇಳ್ತಾರೆ ನಾವೇ ಬರ್ಕೊಡ್ತೀವಿ ಗೌರ್ಮೆಂಟ್ ಬಸ್ ಒಳಗೆ ಬರಲಿ ಅಂತ. ಯಾಕೆ ನೀವು ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂತೀರಾ? ನಾನು ಆಗಸ್ಟ್ 15 ಇದೇ ಮೀಟಿಂಗಲ್ಲಿ ನಾನು ಬಂದು ಹೇಳಿದ್ದೀನಿ, ಇದೇ ಟೈಮಲ್ಲಿ ಯಾರು ತಲೆ ಕೆಡಿ ಒಂದು ದಿವಸ ಬಂದಿಲ್ಲ. ಹೂಂಗಣ್ಣಿರು ಅವ್ನು ಮುಂದಕ್ಕೆ ಬರ್ತಾನೆ ಅಂತ ಇವನು ಮುಂದಕ್ಕೆ ಬರ್ತಾನೆ ಅಂತ ಅವನು. ಹಬ್ಬ ಹರಿದಿನಗಳಲ್ಲಿ ಜನ ಓಡಾಡೋಕ್ಕೆ ಆಗೋದಿಲ್ಲ. ಅವ್ರಿಗೆಲ್ಲ ಒಂದು 5 ಅಡಿ 6 ಅಡಿ, ಒಬ್ಬ 10 ಅಡಿ ಹಾಕ್ಯಾನೆ, ಒಬ್ಬ 20 ಅಡಿಗೆ ಪುಕ್ಸಟೆ ಕಟ್ತಾನೆ. ಈ ಕಡೆ 1000 ರೂಪಾಯಿ ಬಾಡಿಗೆ ಕಟ್ತಾರೆ. ಯಾರು ಅದಕ್ಕೆ ಜವಾಬ್ದಾರಿ? ರೋಡಿಗೆ ಬಂದ್ರೆ ಅದಕ್ಕೋಸ್ಕರ ದಯಮಾಡಿ ನೀವೆಲ್ಲರೂ ಅಧಿಕಾರಿಗಳು ಜವಾಬ್ದಾರಿ ತಗೋಬೇಕು. ಇವತ್ತೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಕತೆಲ್ಲ ಚೆನ್ನಾಗಿ ಮಾತಾಡ್ರಪ್ಪ ಅಂತ ಹೇಳಿ ಅವ್ರು ಯಾರು ಹೇಳ್ತಿದ್ರು ನನಗೆ, ಚೆನ್ನಾಗಿ ಭಾಷಣ ಮಾಡ್ತೀಯ ಮಂಜಣ್ಣ ಅಂತ. ಆಚರಣೆಗೆ ಬರಲಿಲ್ವಲ್ರಿ, ನಮ್ಮ ಹಸಿವಿಗೆ ಮಾಡ್ತಿರೋದು ಇದನ್ನ. ಕಾಟಾಚಾರಕ್ಕೆ ಕೆಲಸ ಬಿಟ್ಟು ಬಂದು ನಮ್ಗೇನೋ ಮಾತಾಡಬೇಕು ಅಂತ ಹೇಳಿ ಶೋಕಿಗೆ ಮಾತಾಡ್ತಿಲ್ಲ. ಅದನ್ನ ಮೊದಲು ಅಧಿಕಾರಿಗಳು ಕೂಡ ಜನಪ್ರತಿನಿಧಿಗಳು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈ ವೇಳೆ ಪುರಸಭೆ ಮುಖ್ಯಾಧಿಕಾರಿ ಮಂಜಮ್ಮ, ವ್ಯವಸ್ಥಾಪಕ ದೇವರಾಜು, ಕಂದಾಯ ಅಧಿಕಾರಿ ರೇಣುಕಾಸ್ವಾಮಿ ಸೇರಿದಂತೆ ಹಲವರು ಹಾಜರಿದ್ದರು. ಚಂದ್ರಶೇಖರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.